ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲಲ್ಲಿ ವಿಶ್ವ ಪರ್ಯಟನೆ ಮಾಡ್ತಿದ್ದೀನಿ. ಇದು ನನ್ನ 9ನೇ ದೇಶ ಶ್ರೀಲಂಕಾ. ನಾನು ಇವಾಗ ಇದೇ ಒಂದು ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದೆ. ನಾನು ಮೊದಲನೇ ಮಹಡಿಯಲ್ಲಿ ರೂಮ್ ಕೊಟ್ಟಿದ್ರು, ಇವಾಗ ಖಾಲಿ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ನಾನಿವಾಗಿರೋದು ಶ್ರೀಲಂಕಾ ದೇಶದ ತ್ಯಾಗುಲ್ ಅನ್ನೋ ಒಂದು ಊರಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಚೈನೀಸವರು ಅಕ್ವೈರ್ ಮಾಡಿರೋ ಹಂಬನ್ ತೋಟ ಅನ್ನೋ ಒಂದು ಬಂದರು. ಆ ಹಂಬನ್ ತೋಟ ಅನ್ನೋ ಬಂದರಿನ ಹತ್ತಿರದಲ್ಲೇ ಈ ಸಿಟಿ ಇದೆ. ಫುಲ್ ದಕ್ಷಿಣ ಹೋಗೋಕ್ಕೆ ಬರುತ್ತೆ. ಇಲ್ಲಿಂದ ಹಂಬನ್ ತೋಟ ಹೋಗಿ ಹಂಬನ್ ತೋಟದಿಂದ ಮತ್ತೆ ನಾವು ಜಾಫ್ನ ಕಡೆ ಹೋಗ್ತಾ ಇದ್ದೀವಿ. ಇದು ನಾನು ಶ್ರೀಲಂಕಾದಲ್ಲಿ ನೋಡ್ತಾ ಇರುವಂತಹ ಅತ್ಯಂತ ವಿಜೃಂಭಣೆ ಎಂದಿರುವ ಹಿಂದೂ ದೇವಸ್ಥಾನ. ಇಲ್ಲಿ ನೋಡಿದ್ರೆ ಮುರುಗನ್ ಇದಾಗಿದ್ದಾರೆ. ಬ್ರೋ, ಹೌ ಮಚ್ ದೇ ಚಾರ್ಜಿಂಗ್ ಫಾರ್ ಕಿಂಗ್ ಕೋಕೋನಟ್? 100 ರೂಪೀಸ್, 36 ರೂಪಾಯಿ. ಓಕೆ, ನೀವು ನೋಡ್ತಿದ್ದೀರಲ್ಲ, ಇದನ್ನು ಕಿಂಗ್ ಕೋಕೋನಟ್ ಅಂತ ಕರೀತಾರೆ. ಅಂದರೆ ತೆಂಗಿನಕಾಯಿಗಳ ರಾಜ ಅಥವಾ ಎಳನೀರಿನ ರಾಜ ಅಂತ ಕರಿಬೋದು. ಇಲ್ಲಿ ತುಂಬ ಪ್ರಸಿದ್ಧಿ ಈ ಎಳನೀರು. ಎಳ್ನೀರು ಮಾತ್ರ ಕುಡಿಯೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ನಾಲ್ಗೆಲ್ಲ ಚುರು ಚುರು ಅಂತಿರುತ್ತೆ ನೀರು ಕುಡಿಬೇಕಾರೆ. ಅಷ್ಟೊಂದು ಮಿನರಲ್ಸ್ ಇರುತ್ತೆ ಅನಿಸುತ್ತೆ ಇದರಲ್ಲಿ. ನೀವು ಇಲ್ಲೇ ನೋಡ್ತಿದ್ದೀರಾ, ಇದನ್ನು 50 ರೂಪಾಯಿ ಮಾಡ್ತಾರೆ ಶ್ರೀಲಂಕಾ ದುಡ್ಡಿಗೆ. ನಮ್ಮೂರಲ್ಲಿ ಅದು ಅಂದ ಎಲೆ ಅವಳು ಪೆರುಸ ಇರ್ಕದ, ಅಷ್ಟು ದೊಡ್ಡದಿರಲ್ಲ, ಚಿನ್ನದು. ಆಮ ಚಿಕ್ಕದಿರುತ್ತೆ. ಅಂದ ಎಲೆ ಕೊಡಂಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಎಲೆ ಎಷ್ಟು ದೊಡ್ಡದಿದೆ ಅಂದರೆ ಊಟನೇ ಮಾಡಿಬಿಡ್ಬೋದು ಇದರಲ್ಲಿ. ಊಟನೇ ಮಾಡ್ಬೋದು. ಇಲ್ಲಿ ನೋಡಿ, ಕರೆಕ್ಟಾಗಿ ಹೆಚ್ಚು ಕಡಿಮೆ ಒಂದು ಅಡಿಗಿನ ಜಾಸ್ತಿ ಇದೆ, ಆಯಿತಾ. ಇದನ್ನು ಹೆಂಗೆ ಹಾಕೋತಾರೋ ಒಂದೇ ಸಲ ಗೊತ್ತಾ. ಇದು ಮೊತ್ತ ಒರೆ ಒಟ್ಟು ಪಡುವಂಗ್ಲಾ ಒಂದೇ ಸಲ? ಓಕೆ, 2 ಸಲ ಹಾಕತ್ತಾರಂತೆ. ಒಂದೇ ಸಲ ಹಾಕೊಳಕ್ಕಾಗಲ್ಲ ಈ ಎಲೆ ಅಡಿಕೆನ. ಸೂಪರ್ ಅಡಿಕೆ. ನಮಸ್ಕಾರ. ಇಂಗ್ಲೀಷ್? ನೋ. ಹೌ ಮಚ್? 10,000. ಹಾಂ, 10,000. 100. See, 100. ಓ, 100. 100. ನೀವು 10,000 ಅಂದಿದ ತಕ್ಷಣ ಗಾಬರಿ ಆಗಿ ಹೋಗಿತ್ತು ನನಗೆ. ಇಂಡಿಯಾ, ಕರ್ನಾಟಕ. ಥ್ಯಾಂಕ್ ಯು. ಹಾಂ, ಓಕೆ. 30 ರೂಪಾಯಿ ಇಸ್ಕೊಂಡವ್ರೆ. ಓಕೆ, ಕೊಡ್ಬೋದು. ಎಷ್ಟವೆ? 4, 2, 6, 6, 4, 10, 13 ಒಂದು ಡಜನವೇ. ಡಜನಿಗೆ 30 ರೂಪಾಯಿ. ಓಕೆ. ರಾಸಾಯನಿಕ ಇದಕ್ಕೆ ಯಾವುದೇ ರಾಸಾಯನಿಕ ಬಳಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಗುಡ್. ದಿಸ್ ಬನಾನ ಇಲ್ಲೇ ಮನೆ ಮುಂದೆ ಹಾಕೊಂಡ್ರೆ. ಶ್ರೀಲಂಕಾ ದೇಶ ಬಿಕಾರಿ ಆಗೋದಕ್ಕೆ ಕಾರಣನೂ ಇದು ಒಂದು. ಆ ಮಹೀಂದ್ರ ರಾಜಪಕ್ಷೆ ಬಂದ್ಬಿಟ್ಟು ಒಂದೇ ಸಲಕ್ಕೆ ಎಲ್ಲನೂ ಆರ್ಗ್ಯಾನಿಕ್ ಮಾಡ್ಬಿಡೋಣ. ಇಲ್ಲಿರೋ ಗಿಡ ಮರ ಕಾಡು ಏನೇನು ಯೂರಿಯಾ ಗೊಬ್ಬರ ಹಾಕೋದೇ ಬೇಡ, DAP ಹಾಕೋದೇ ಬೇಡ ಅಂತ ಹೇಳ್ಬಿಟ್ಟು ಬರೀ ರಾಸಾಯನಿಕ ಆಚೆ ಇಟ್ಬಿಟ್ಟು ಬರೀ ಸಾವಯವ ಅಂದ್ಕೊಂಡು ಕೃಷಿ ಮಾಡ್ಸೋಕೆ ಶುರು ಮಾಡಿದ್ರು. ಅದಾದಮೇಲೆ ಇವ್ರಿಗೆ ಎಲ್ಲ ವಸ್ತುಗಳ ಅಭಾವ ಬಂತು. ಅಂದರೆ ಜಾಸ್ತಿ ಬೆಳೆಯಲ್ವಲ್ಲ ರಾಸಾಯನಿಕ ಹಾಕಿಲ್ಲ ಅಂದರೆ. ಆವಾಗ ದೇಶ ಬೇರೆ ದೇಶದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತು. ಫಾರಿನ್ ರಿಸರ್ವ್ಸ್ ಎಲ್ಲ ಖಾಲಿ ಆಯಿತು. ಖಾಲಿ ಆದಮೇಲೆ ದೇಶ ಬಿಕಾರಿ ಆಯಿತು. ಥ್ಯಾಂಕ್ ಯು. ನಾಮ ಗಾಮಗ್ಗಿ. ಮಗೆ ನಾಮ ಸುದರ್ಶನ. ಹಾಂ. ರೋಟಿ? ಫಾರ್ ರೋಟಿ? Coconut roti. Pork. And dal curry. Dal curry? Yeah. Okay, roti, dal curry. How much money? Ano hai hette bhai. Roti. Oh no. Take a seat. ದುಡ್ಡು ಎಷ್ಟು ಅಂತ ಹೇಳ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ. ಅದರ್ ದೆನ್ ರೋಟಿ, ವಾಟ್ ಯು ಹ್ಯಾವ್? ರೈಸ್ ಆ್ಯಂಡ್ ಕರಿ. ಹೌ ಮಚ್ ಫಾರ್ ರೈಸ್ ಆ್ಯಂಡ್ ಕರಿ? 200. Fish, coconut sambar, dal curry. Without fish? Without fish, 150. 150. Okay. Finish. Rice curry, what? After this? मैं काला यार बात कर देंगे माल लगी. 2 ರೋಟಿ ಏನು? ಎಸ್, 2 ರೊಟ್ಟಿ ಮತ್ತು ದಾಲ್ಗೆ ನಮ್ಮ ಹತ್ರ 220 ರೂಪಾಯಿ ಇಸ್ಕೊತಾರೆ. 220 ರೂಪಾಯಿ ಅಂದರೆ ಒಂದು
₹70. ₹70 ಕೊಡ್ಬೋದಾ? ದಾಲ್ ನೋಡ್ರೆ ಕಡಿಮೆ ಕೊಟ್ಟವ್ರೆ. ನಾವು ಈ ಕಡೆ ಅಂದರೆ ಫುಲ್ ಇದಕ್ಕಿಂತ ಹಿಂದೆ ಇರೋದೆಲ್ಲ ಫುಲ್ ಕಮರ್ಷಿಯಲ್ ಏರಿಯಾ, ಎಲ್ಲದಕ್ಕೂ ರೇಟ್ ಜಾಸ್ತಿ. ಈ ಕಡೆ ಹೋಗ್ತಾ ಹೋಗ್ತಾ ರೇಟ್ ಕಡಿಮೆ. ಸೊ ಇವಾಗ ನಾನು ಆಂಜನೇಯ ತನ್ನ ಬಾಲಕ್ಕೆ ಬೆಂಕಿ ಹಚ್ಕೊಂಡು ಶ್ರೀಲಂಕಾನೆಲ್ಲ ಸುಟ್ಟಾಕಿದ್ರಲ್ವ, ಸುಟ್ಟಾಕುವಾಗ ಫಸ್ಟು ಅವ್ರು ಬೆಂಕಿ ಹಚ್ಚಿ ಜಾಗಕ್ಕೆ ಬಂದಿದ್ದೀನಿ. ಉಸ್ಸಂಗುಡ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಣ್ಣೆಲ್ಲ ಸ್ವಲ್ಪ ಕಪ್ಪುಗಿದೆ, ಕೆಂಪು ಮಿಶ್ರಿತ ಕಪ್ಪು ಮಣ್ಣಿದು. ಹಾಗಾಗಿ ಇದನ್ನೇ ಆ ಸ್ಥಳ ಮೊದಲನೇ ಅಂದರೆ ಅವ್ರು ಬೆಂಕಿ ಹಚ್ಚಿದ ಮೊದಲ ಸ್ಥಳ ಇದೆ ಅಂತ ನಂಬ್ತಾರೆ. ಈ ಪ್ಲೇಸ್ ಹೆಸರು ಉಸ್ಸಂಗಡ ಅಂತ. 10,000 ಎಕರೆನಲ್ಲಿ ಇರ್ಬೋದು ಜಾಗ, ಒಂದು ಊರು. ಆ ಊರಲ್ಲೇ ಮೊದಲು ಬೆಂಕಿ ಹಚ್ಚಿರೋದು ಅಂತ ಒಂದು ಪ್ರತೀತಿ ಇದೆ. ಅಯ್ಯ ಉಸ್ಸಂಗುಡ. ಹಾಂ, ಓ ಹಿಂಗೆ ಹೋಗಲ್ವಾ? ಯಾವ ಹಿಂಗೆ ಕಳಿಸ್ಬಿಟ್ನಲ್ಲ ಗುರು. ಓ ಇಸ್ತುತಿಯ ಹಿಂದಿ ತೋಡ ಕನ್ನಡ. ನೀವು ನೋಡ್ತಾ ಇರ್ಬೋದು, ಇಲ್ಲಿರೋ ಮಣ್ಣೆಲ್ಲ ಫುಲ್ ಸುಟ್ಟಂಗಾಗಿದೆ. ಈ ಕಲ್ಲು ಕೂಡ ಫುಲ್ಲು ಸುಟ್ಟಂಗಾಗಿದೆ ಅಲ್ವಾ. ಇದರಲ್ಲಿ ಬಹುಶಃ ಖನಿಜಗಳಿರ್ಬೋದು, ಆದರೆ ಪುರಾಣದ ಪ್ರಕಾರ ಇದು ಹನುಮಂತ ಬೆಂಕಿ ಹಚ್ಚಿದ್ದು ಈ ಊರಲ್ಲಿ. ಹಾಗಾಗಿನೇ ಇಲ್ಲಿ ಈ ಥರದ ರಚನೆ ಸೃಷ್ಟಿಯಾಗಿದೆ ಅಂತ ನಂಬ್ತಾರೆ. ಈ ಊರಲ್ಲಿ ಎಲ್ಲಿಂದ ಎಲ್ಲಿಗೋದ್ರೂ ಎಷ್ಟು ಗುಂಡಿ ತೆಗೆದ್ರೂ ನಮ್ಗೆ ಈ ಥರದ ದೊಡ್ಡ ದೊಡ್ಡ ಸುಟ್ಟಿರುವಂಥ ಕಲ್ಲುಗಳ ಆಕೃತಿಗಳು ಸಿಗುತ್ತೆ. ನೋಡಿ, ಇದು ಫುಲ್ಲು ಕಲ್ಲೆಲ್ಲ ಹೆಂಗೆ ಸುಟ್ಟೋಗಿರೋ ಥರ ಆಗಿಲ್ವಾ? ಕಾಣಿಸ್ತಾ ಇದ್ದಲ್ಲ ನಿಮಗೆ? ತುಂಬ ಜನಕ್ಕೆ ಈ ಸ್ಥಳದ ಬಗ್ಗೆ ಗೊತ್ತಿಲ್ಲ, ಯಾರೂ ಇಲ್ಲಿವರೆಗೂ ಹುಡ್ಕೊಂಡ್ ಬರಲ್ಲ. ನೀವೇನಾದರೂ ಶ್ರೀಲಂಕಾಗೆ ನೆಕ್ಸ್ಟು ಟೂರ್ ಬರಬೇಕು ಅಂದ್ರೂ ನಿಮ್ಗೆ ಇದ್ರ ಬಗ್ಗೆ ಯಾರೂ ಎಕ್ಸ್ಪ್ಲೇನ್ ಮಾಡಲ್ಲ ಇಲ್ಲಿ ಬಂದ್ಬಿಟ್ಟು. ಸೊ ನೋಡ್ಕೊಂಬಿಡಿ, ಇದೇ ಊರಲ್ಲಿ ಇವಾಗ ಸದ್ಯಕ್ಕೆ ರೋಡನ್ನೂ ಇಲ್ಲ. ಹುಡ್ಕೊಂಡು ಒಳಗೆ ಕೆಸರೆಲ್ಲ ದಾಟ್ಕೊಂಡು ಬರಬೇಕು. ಹಾಯ್. ಸೊ माझे नाम सुदर्शन. I came from India. ಇವರೆಲ್ಲ ಶ್ರೀಲಂಕಾದಲ್ಲಿ ಸಿಕ್ಕಿರೋಂಥ ಸೈಕ್ಲಿಸ್ಟ್ಗಳು. ಹತ್ರ ಎಲ್ಲ ನೋಡ್ತಾ ಇರ್ಬೋದು, ರೋಡ್ ಬೈಕ್ ಥರ ಬೈಕ್ಗಳಿದೆ. ರೋಡ್ ಬೈಕ್ ಎಲ್ಲನೂ ರೋಡ್ ಬೈಕ್. ಇದು ಹೈಬ್ರಿಡ್ ರೈಟ್? ಇಬ್ಬರ ಹತ್ರ ಹೈಬ್ರಿಡು, ಒಬ್ಬರ ಹತ್ರ ರೋಡ್ ಬೈಕ್ ಇದೆ. ಇವ್ರ ಹತ್ರ ಜಾಯಿಂಟ್ ರೈಟ್? ಜಾಯಿಂಟ್ ಆ್ಯಂಡ್ ಅದು ಜಾಯಿಂಟ್, ಇದು ಜಾಯಿಂಟ್. ಸೊ ಇವ್ರ ಹತ್ರ ಎಲ್ಲ ಜಾಯಿಂಟ್ ಬೈಸಿಕಲ್ಸ್ ಇದೆ. ಸೂಪರ್, ಲೆಟ್ಸ್ ಗೋ. ನಾವು ಉಸ್ಸಂಗುಡ ಅಂತ ಬೀಚ್ ಹೇಳಿದ್ನಲ್ಲ, ಅದೇ ಇವಾಗ ನಾನು ತೋರಿಸಿದ್ನಲ್ಲ ಹನುಮಂತ ಬೆಂಕಿ ಹಚ್ಚಿದ ಜಾಗ, ಆ ಊರಲ್ಲಿ ಒಂದು ಬೀಚ್ ಇದೆ, ಆ ಬೀಚ್ಗೆ ಹೋಗ್ತಾ ಇದ್ದೀವಿ. ಇವನ್ಯಾರು ವಿಚಿತ್ರ ಜೀವಿ ಮಂಗನ್ ಥರ ಆಡ್ತವನೆ. ಇವಾಗ ಶ್ರೀಲಂಕಾದಲ್ಲಿ ಪೋಯಾ ಡೇ ಅಂತ ನಡೀತಾ ಇದೆ. ಪೋಯಾ ಡೇ ಅಂತಂದರೆ ಪ್ರತಿ ಪೂರ್ಣಚಂದ್ರ ಅಂದರೆ ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಜನ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವತ್ತು ಫುಲ್ ಈ ಬಾರೋಲಿ ಅಂದರೆ ಮಹಾತ್ಮ ಗಾಂಧಿ ಜಯಂತಿನ ನಾವು ಹೆಂಗೆ ಆಚರಣೆ ಮಾಡ್ತೀವೋ, ಎಣ್ಣೆ ಅಂಗಡಿಗಳನ್ನ ಬಂದ್ ಮಾಡಿ ಆ ಥರ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ನಮ್ಮ ಜೊತೆ ನಮ್ಮ ಫ್ರೆಂಡ್ ಇದ್ದಾರೆ, ನಾಮ ಪಸು. ಸೊ ಇವ್ರ ಹೆಸರು ಪಸು ಅಂತ. ಇವಾಗ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಪಸು ಅವರೇ. ಸೊ ಇಲ್ಲೇನಂದರೆ ಇವತ್ತಿನ ದಿವಸ ಜನ ಬಂದ್ಬಿಟ್ಟು ಫ್ರೀಯಾಗಿ ಊಟ ಮಾಡ್ಬೋದು. ನೋಡಿ, ಅಲ್ಲಿ ಬಾಳೆಹಣ್ಣೆ ತಗೋರೆ, ಫ್ರೀಯಾಗಿ ಬಾಳೆಹಣ್ಣು ತಿನ್ಬೋದು. ಆಮೇಲೆ ದಮ್ಮ ಅಂತಂದರೆ ಈ ಬೌದ್ಧ ಧರ್ಮ ಪ್ರಚಾರ ಮಾಡುವಾಗ ಬಳಕೆ ಮಾಡ್ತಾರೆ. ಅಂದರೆ ಉದಾಹರಣೆಗೆ ನಮ್ಮ ಕಡೆ ಪೂಜೆ ಅನ್ಕೋಬೋದು ನೀವು. ಸೊ ಇವತ್ತು ಫುಲ್ ದಮ್ಮ ಇರುತ್ತೆ. ಓ, ರೈಸ್ ಕರಿ, ಸೂಪರ್ ಬ್ರೋ. ದಾನಿಗಳು ಈ ಥರ ಬಂದ್ಬಿಟ್ಟು ಊಟನೂ ಕೂಡ ದಾನ ಮಾಡ್ತಿರ್ತಾರೆ. ಬೇಕಾದಷ್ಟು ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಹಾಕಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅವ್ರಿಗೆ, ನಾನು ಯಾವ ದೇಶದವನು ಅಂತ. ಹಾಯ್, ಸೂಪರ್ ಬ್ರೋ. ಇನ್ನೊಂದು ಎಸ್ ಬ್ರೋ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ.
ಓ ಇದು ಮಜ್ಜಿಗೆ ಮೆಣಸಿನ್ಕಾಯಿ. ಥ್ಯಾಂಕ್ ಯು. ನಮ್ಮ ಹುಡುಗರು ಕುಂದವ್ರೆ. ಪಶು ಬ್ರೋ, ವಾಟ್ ಯು ಸ್ಟಡಿಂಗ್? I'm Slit. ಹಾಂ? I'm following that software engineer. ಓ ಸೂಪರ್ ಬ್ರೋ, ಸಾಫ್ಟ್ವೇರ್ ಇಂಜಿನಿಯರ್. These are your friends? Yes. They also studying software engineering. No, this job is salon. Salon? Oh, nice bro. Nice. And that guy? Is my brother. Oh, your brother. She's a big one. No. Looks like big. Okay. ಸೊ ಇವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇದು ಇವ್ರ ಫ್ರೆಂಡು, ಇವರು ಸಲೂನ್ ಅಂದರೆ ಕಟಿಂಗ್ ಶಾಪ್ ಇಟ್ಕೊಂಡವ್ರೆ. ಇವ್ರ ತಮ್ಮ ಅಂತೆ, ನೋಡೋಕೆ ಅವ್ರಿಗೆ ಅಣ್ಣ ಥರ ಕಾಣ್ತವ್ರೆ. Where are you from? ಬ್ರೋ, ಬ್ಯಾಂಗ್ಳೂರ್? ಬ್ಯಾಂಗ್ಳೂರ್? Yes, India. Yeah, India. Software engineers come to Bangalore to get job because so many software companies are there. America, Silicon Valley, like Indian Silicon Valley is Bangalore. So come to Bangalore to get a job. ಊಟದಲ್ಲಿ ಏನೇನು ಹಾಕೋರೆ ಅಂತ ನೋಡೋದಾದ್ರೆ, ಈ ಕಡೆ ಫಸ್ಟು ಕೊಬ್ಬರಿ ಇದೆಯಲ್ಲ, ಅದಕ್ಕೆ ಕೊಬ್ಬರಿಗೆ ಏನೊಂದು ಸಾಂಬೋಲ್, ರೈಟ್? ದಿಸ್ ಇಸ್ coconut sambal and dal and kadala curry. No, this soya. Soya, okay. And this? This Okay, vegetable. ಸಂಪೂರ್ಣ ಸಸ್ಯಾಹಾರ ಇವತ್ತು. ಏನು ಮಾಂಸಾಹಾರನ ಇವರು ಹಂಚೋದಿಲ್ಲ ಬುದ್ಧಿಸ್ಟ್ ಟೆಂಪಲ್ಗಳಲ್ಲಿ. ಸೂಪರ್ ಆಗಿದೆ. ಇವರು ಪ್ರಸಾದ ಅಂತ ಅನ್ಸೋದೇ ಇಲ್ಲ, ಯಾವುದೋ 5 ಸ್ಟಾರ್ ಹೋಟೆಲ್ ಊಟ ಇದ್ದಂಗಿದೆ. IPL team do you like? I am like Mumbai Indians. Mumbai? No, opposite team bro. We are RCB. You Brown is Bangalore. Who? Yeah, you Brown is Bangalore. Dhoni? You Bon. No. Bangalore is my state capital. ಇಲ್ಲಿ ಹಂಬಂತೋಟ ಪೋರ್ಟ್ ಇದೆ, ಬಂದರು. ಅದನ್ನು ಶ್ರೀಲಂಕಾ ದೇಶದವರು ಚೈನಾ ದೇಶದವ್ರಿಗೆ ಲೀಸಿಗೆ ಕೊಟ್ಟಿದ್ದಾರೆ. ತುಂಬ ಫೇಮಸ್ ಪೋರ್ಟ್ ಅದು. ಅಂದರೆ ಯಾರ್ಯಾರಿಗೆಲ್ಲ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಥವಾ ಜಿಯೋ ಪಾಲಿಟಿಕ್ಸ್ ಗೊತ್ತಿರುತ್ತೋ ಅವರಿಗೆಲ್ಲ ಅರ್ಥ ಆಗುತ್ತೆ ಏನಕ್ಕೆ ಈ ಬಂದವರು ಇಷ್ಟೊಂದು ಮಹತ್ವ ಅಂತ. ತುಂಬ ಜನ ಏನಂದರೆ, ಒಂದು ಚಿಕ್ಕದಾಗಿ ಹೇಳಬೇಕು ಒಂದೇ ಲೈನಲ್ಲಿ ಅಂದರೆ, ಇಡೀ ಪ್ರಪಂಚನ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಕಡಲ ದಾರಿಗಳನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು. ಇಡೀ ಪ್ರಪಂಚನ ನೀವು ಕಂಟ್ರೋಲ್ ಮಾಡ್ದಂಗೆ. ಸೊ ಎಲ್ಲರೂ ಹೊಡೆದಾಡ್ತಿರೋದು ಆ ಕಡಲ ದಾರಿಗಳಿಗೋಸ್ಕರನೇ. ಆ ಕಡಲ ದಾರಿಗಳಿಗೋಸ್ಕರ ಹೊಡೆದಾಡಬೇಕಾದ್ರೆ ಈ ದೇಶದಲ್ಲಿ ಒಂದು ಕಂಪ್ನಿ ಇರುತ್ತೆ, ಬೇರೆ ದೇಶದಲ್ಲಿ ಇನ್ನೊಂದು ಕಂಪ್ನಿ ಇರುತ್ತೆ. ಈ ಕಂಪ್ನಿಯವ್ರು ಲಾಭ ಮಾಡಬೇಕಿರುತ್ತೆ. ಅವರು ಆ ದೇಶದ ಕಂಪ್ನಿಯವರು ಅಥವಾ ಅಂದರೆ ಅಲ್ಲಿ ಪ್ರಭಾವ ಇರೋವಂಥ ಕಂಪ್ನಿಯವರು ಅವ್ರೇನು ಮಾಡ್ತಾರೆ ಅಂತಂದರೆ, ಅಲ್ಲಿರೋ ರಾಜಕಾರಣಿಗಳಿಗೆ ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಟ್ಟು ಜಾತಿ ಧರ್ಮ ಜಗಳಗಳನ್ನೆಲ್ಲ ಹಚ್ಚಿಸ್ಬಿಟ್ಟು ಅವ್ರ ಕಡೆ ಎಲ್ಲ ಒಲವು ಇರೋ ಥರ ಮಾಡಿಕೊಂಡು ಬೇರೆ ದೇಶಗಳ ಜೊತೆ ಯುದ್ಧಕ್ಕೆ ಹೋಗ್ತಾರೆ. ಇದು ಪಾಲಿಟಿಕ್ಸ್, ಇದು ಕಂಪ್ಲೀಟಾಗಿ ಜಿಯೋ ಪಾಲಿಟಿಕ್ಸ್. ನಿಮಗೆ ಅರ್ಥ ಆಗ್ತಾ ಹೋದರೆ ಇದ್ರ ಬಗ್ಗೆ ನಿಮಗೆ ಸರಿಯಾಗಿ ಮಾಹಿತಿ ಸಿಗುತ್ತೆ. ನೋಡೋಣ, ನಾವು ಇವಾಗ ಪೋರ್ಟ್ ಕಡೆ ಹೋಗೋದಕ್ಕೆ ಟ್ರೈ ಮಾಡೋಣ. ನನಗೆ ಒಂದಿಷ್ಟು ಮಾಹಿತಿಗಳು ನೋಡಿದೆ ನಾನು. ಏನಂದರೆ, ನಾವು ಶ್ರೀಲಂಕಾ ಆ ಹಂಬಂತೋಟ ಪೋರ್ಟ್ಗೆ ಹೋಗಬೇಕು ಅಂತಂದರೆ ನಮಗೆ ಚೈನೀಸ್ ಅವ್ರ ಪರ್ಮಿಷನ್ ಬೇಕು, ಹಾಗೆ ಅಂತ. ನಾನು ಒಳಗಂತೂ ಬಿಡಲ್ಲ ಗೊತ್ತದು, ಬಟ್ ಆದರೆ ಎಂಟ್ರೆನ್ಸ್ ಹತ್ತತ್ರ ಹೋಗಿ ಬರ್ಬೋದು. ನೋಡೋಣ. ಬಂದ್ವಿ ಹಂಬಂತೋಟ ಪೋರ್ಟ್ ಇದೇನೆ. ಎಂಟ್ರೆನ್ಸಲ್ಲಿನೇ ಗೇಟ್ ಹಾಕಂಗೆ ಕೂತವ್ರೆ. ಬಹುಶಃ ನೋ ಎಂಟ್ರಿ ಅನ್ಸುತ್ತೆ. ಮಗೆ ನಮ್ಮ ಸುದರ್ಶನ. ಐ ಕೇಮ್ ಫ್ರಮ್ ಇಂಡಿಯಾ. ಐ ವಾಂಟ್ ಟು ಗೋ ಇನ್ಸೈಡ್ ಪೋರ್ಟ್. ಸೊ ನಾಟ್ ಪರ್ಮಿಟ್. No permit. The port. Head office? This office? This is office? Can I go to office? No. Oh, okay, it's here. I-born. Work in army. So Sri Lankan army use Tata. Sri Lankan army use Tata vehicles. Oh, so Tata made in India. Yes, I'm from India. Yes. So
ನೈಸ್ ಬ್ರೋ. ನಾಮ ನಂದಿಕ ನಾಂದಿಕ. ಮಗೆ ನಮ್ಮ ಸುದರ್ಶನ. ಮಂಗ ಜಬಲ್ಪುರ್ ಕೋಸ್ಯಾಕ ಓ ಯು ಜಬಲ್ಪುರ್. ಹಾಂ, ಐ ನೋ ಜಬಲ್ಪುರ್. ಸೊ ಅವ್ರು ಜಬಲ್ಪುರ್ಗೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ. ಸೊ ನೈಸ್ ಬ್ರೋ, ನೈಸ್ ಟು ಮೀಟ್ ಯು. ಹಾಂ, ಓಕೆ. ಟಾಟಾ, ಇಸ್ ಇಟ್ ಗುಡ್ ವೆಹಿಕಲ್? ಗುಡ್ ಎನರ್ಜಿ, ಗುಡ್ ಎನರ್ಜಿ. ಟಾಟಾ ಟರ್ಬೋ. ಓ ಸೂಪರ್. ನೀವು ನೋಡಿದ್ರೆ ಈ ಶ್ರೀಲಂಕಾ ದೇಶದ ಸೇನಾಪಡೆಗಳು ಟಾಟಾ ಕಂಪನಿಯ ಉತ್ಪನ್ನಗಳನ್ನು ಬಳಸ್ತಾ ಇದ್ದಾರೆ. ಟಾಟಾ ಕಂಪನಿ ಭಾರತದ ಮಿಲಿಟರಿಗೆ ಮಾತ್ರನೇ ಪ್ರಾಡಕ್ಟ್ಸ್ಗಳನ್ನ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗೆ ಅನಿಸುತ್ತೆ ಅದೇನು ಮಿಲಿಟ್ರಿ ಗ್ರೇಡ್ ಏನು ಕಾಣ್ತಾ ಇಲ್ಲ ನನಗೆ ಅದರಲ್ಲಿ. ಆದರೆ ಕಂಪ್ನಿ ಟಾಟಾ ಯೂಸ್ ಮಾಡ್ತಿದ್ರು ಅನ್ನೋದು ಖುಷಿ ವಿಷಯ ಅಲ್ವಾ ನಮಗೆಲ್ಲ. ಶ್ರೀಲಂಕಾದಲ್ಲಿ ನಾನು ಓಡಾಡ್ತಾ ಇರೋದು ಬರೀ ಹೈವೇಗಳಲ್ಲಿ ಮಾತ್ರ. ಇಲ್ಲಿ ಎಕ್ಸ್ಪ್ರೆಸ್ ಹೈವೇಗಳಿದೆ, ಅದಕ್ಕೆ ನಮಗೆ ಪ್ರವೇಶ ಇಲ್ಲ ಸೈಕಲ್ಗಳಿಗೆ, ದ್ವಿಚಕ್ರ ವಾಹನಗಳಿಗೆ. ಇವಾಗ ಇಲ್ಲಿ ಬಲ್ಗಡೆಗೆ ಹೋದರೆ ನಮಗೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ನಾವು ಎಡಗಡೆ ಹೋಗ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ. ಗುರು ಅಲ್ಲಿ ನೋಡಿ ಮಳೆ ಹೆಂಗೆ ಬರ್ತಿದೆ ನೋಡಿ. ಇಲ್ಲಿಂದ ಈಚೆಗೆ ಮಳೆ ಇಲ್ಲ, ಆ ಕರ್ರಗಿದ್ದಲ್ಲ ಅಲ್ಲಿಂದ ಈಚೆಗೆ ಸುರ್ರಿಗೆ ಮಳೆ ಬರ್ತಿದೆ. ಆ ಮಳೆನಲ್ಲಿ ಸೈಕಲ್ ಹೊಡೋದು ಇನ್ನೂ ಮಜಾ ಇರುತ್ತೆ ನನಗೆ ಇವಾಗ. ಏಯ್ 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 ಊರು ಊರು ಏಯ್ 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 ಹೋಗ. ಗುರು ಇವತ್ತು ನನ್ನ ನೀನು ಸೈಕಲ್ ಹೊಡೆಯಕ್ಕೆ ಬಿಟ್ಟಂಗೆ ಕಾಣಲ್ಲ ಗುರು. ನೋಡಿ ಈ ಕಡೆ ಏನು ಮಳೆ ಇಲ್ಲ ಅಲ್ವಾ, ಈ ಕಡೆ ನೋಡಿ ಫುಲ್ಲು ಡಾರ್ಕ್ ಆಗಿದೆ. ಸಖತ್ ಮಳೆ ಬರುತ್ತೆ ಇದನ್ನು ಈ ಸಲನೂ. ಆವಾಗಲೇ ಇದಕ್ಕಿಂತ ಜಾಸ್ತಿನೇ ಮೋಡಾಗಿದೆ. ಗುರು ಇಲ್ಲೇನೋ ಜಗಳ ಆಗ್ತಿದೆ ಗುರು. ನೋ ಕ್ಯಾಮ್ರಾ ಬ್ರೋ. ನೋ ಬ್ರೋ.